ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಮಾತಾಡ್ತಾ ಇರೋದು. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಹಲವಾರು ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿಂದಿನ ದಿನಗಳಲ್ಲಿ ಹೇಳಿದ್ದೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ಇಡ್ತಿದ್ದೀನಿ. ಈಗ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಇದು ನಮ್ಮ ಚಾಲಕರಲ್ಲಿ ಒಂದು ಅಪ್ಡೇಟ್ ಇರಬೇಕು ಅನ್ನೋ ಒಂದು ಮಾಹಿತಿಗೋಸ್ಕರ ಈ ಒಂದು ಅಪ್ಡೇಟ್ ಹಾಕ್ತಾ ಇರೋದು. ವಿಚಾರ ವಾಸ್ತವತೆಯನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ಇನ್ನೂ ಹಲವಾರು ವಿಡಿಯೋಗಳನ್ನ ತಮ್ಗೆ ತಿಳಿಸ್ದಂಗೆ ಹೊರ ರಾಜ್ಯಗಳಿಗೆ ಹೋದಾಗ, ಮತ್ತು ಹೊರ ಒಂದು ಪ್ರವಾಸಿ ತಾಣಕ್ಕೆ ಹೋದಾಗ, ಮತ್ತು ಶ್ರೀ ಕ್ಷೇತ್ರಗಳಿಗೆ ಹೋದಾಗ ಅಂಥ ಜಾಗದಲ್ಲಿ ಏನೇನು ಮಹಿಮೆಗಳಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಿಮ್ಮ ಮುಂದೆ ತಂದಿಡ್ತೀನಿ. ಆವಾಗ ತಾವೆಲ್ಲರೂ ಗಮನಿಸ್ಬೋದು, ನೋಡ್ಬೋದು ವಿಡಿಯೋಗಳನ್ನ. ಮತ್ತು ಇನ್ನೊಂದು ವಿಚಾರ, ಇವತ್ತು ಮಾಡ್ತಾ ಇರೋ ಒಂದು ಕಂಟೆಂಟ್ ಏನು ಅಂತ ಹೇಳಿದ್ರೆ, ನಮ್ಮ ಚಾಲಕರಲ್ಲಿ ಮತ್ತು ಗ್ರಾಹಕರಲ್ಲಿ ಇಬ್ಬರಲ್ಲೂ ಒಂದು ಸರಿ ತೂಕ ಇರಬೇಕು ಅನ್ನೋ ಒಂದು ವಿಚಾರಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ವಿಚಾರ ಏನು ಅಂತ ಹೇಳಿದ್ರೆ, ಗ್ರಾಹಕರು ನಮಗೆ ಅನ್ನದಾತರು. ಇವತ್ತು ಅವರೇ ನಮಗೆ ದುಡಿಮೆದಾರಿ ಕೊಡ್ತಾರೆ. ಅದು ಯಾರಿಗೆ ಆಗಿರ್ಬೋದು. ಗ್ರಾಹಕರು ಬಂದಾಗ ನಾವು ನಡ್ಕೊಳ್ಳೋ ರೀತಿ ನೀತಿಗಳು ಯಾವ ರೀತಿ ಇರಬೇಕು ಅನ್ನೋ ಒಂದು ಸಬ್ಜೆಕ್ಟು ಇಲ್ಲಿ ಈ ವಿಚಾರನ ಮಾತಾಡ್ತಿದ್ದೀನಿ. ಹಲವಾರು ಜನ ಸ್ನೇಹಿತರು, ನಮ್ಮ ಸ್ನೇಹಿತರುಗಳು, ಎಷ್ಟೋ ಜನ ಸ್ನೇಹಿತರುಗಳು ಪದ್ಧತಿ ಪ್ರಕಾರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಸ್ವಲ್ಪ ಜನ ಆ ಪದ್ಧತಿನ ಯೂಸ್ ಮಾಡ್ತಾ ಇಲ್ಲ. ಆ ವಿಚಾರ ವಾಸ್ತವತೆನ ತಮ್ಮ ಮುಂದೆ ನಾನೀಗ ಇಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಗ್ರಾಹಕರು ನಮ್ಮನ್ನು ಯಾವುದೇ ಒಂದು ವೆಹಿಕಲ್ನ ಬುಕ್ ಮಾಡಿದಾಗ ಅದು ಯಾವ ರೀತಿಯಲ್ಲಿ ಬುಕ್ ಮಾಡಿರಲಿ, ಆ್ಯಪ್ ಮುಖಾಂತರ ಆಗಲಿ, ಕಸ್ಟಮರ್ ಮುಖಾಂತರ ಆಗಲಿ, ಅಥವಾ ಅವ್ರು ರೆಫರ್ ಮಾಡಿರೋ ಮುಖಾಂತರ ಆಗಲಿ, ಇಲ್ಲ ನಮ್ಮ ಮುಖಾಂತರ, ನಿಮ್ಮ ಮುಖಾಂತರ, ಯಾರ ಮುಖಾಂತರ ಆದರೂ ಗ್ರಾಹಕರು ನಮ್ಮ ಸೇವೆನ ಬೇಕು ಅಂತ ಕೇಳಿದಾಗ ದಯವಿಟ್ಟು ನಾನು ಹೇಳೋ ಅಂಶಗಳನ್ನ ದಯವಿಟ್ಟು ಎಲ್ಲರೂ ಪಾಲಿಸಬೇಕಾಗಿ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಿಚಾರಗಳ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ವಿಚಾರ ಒಂದು ಏನು ಅಂತ ಹೇಳಿದ್ರೆ, ನಮ್ಮ ಒಂದು ವಾಹನನ ನಾವು ಕರೆಕ್ಟಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ನಾವು ಗಾಡಿ ಓಡಿಸ್ಬೇಕಾಗ್ಲಿ, ಮತ್ತು ರಸ್ತೆಯಲ್ಲಿ ಚಾಲನೆ ಮಾಡಬೇಕಾಗ್ಲಿ, ಎಲ್ಲ ಒಂದು ವಿಚಾರಗಳನ್ನ ಒಂದೊಂದು ಅಂಶವಾಗಿ ನಿಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಗಾಡಿ ನೀಟ್ನೆಸ್ ಆಗಿರಬೇಕು. ಅದು ಯಾವುದೇ ವೆಹಿಕಲ್ ಆಗಿರ್ಬೋದು, ನೀಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು. ಎರಡನೇದು, ನಮ್ಮ ವಾಹನದ ದಾಖಲಾತಿಗಳು ಎಲ್ಲ ರನ್ನಿಂಗಲ್ಲಿರಬೇಕು. ಯಾವ್ದಾದ್ರು ಇನ್ ಕೇಸ್ ಎಕ್ಸ್ಪೈರ್ ಆಯಿತು ಅಂತ ಹೇಳಿದ್ರು ಅದೊಂದು 2 ದಿನ ಮುಂಚಿತವಾಗಲೇ ರಿನ್ಯೂವಲ್ ಮಾಡಿಸ್ಕೊಂಡು ಅಪ್ಡೇಟ್ ಆಗಿರಬೇಕಾಗಿರೋದು. ಯಾಕೆ ಅಂತ ಹೇಳಿದ್ರೆ, ನಾವು ಗಾಡಿ ಓಡಿಸ್ಬೇಕಾದ್ರೆ ನಮ್ಮನ್ನು ಯಾರೇ ಒಂದು ಅಧಿಕಾರಿಗಳು ನಮ್ಮ ನಿಲ್ಲಿಸಿ ಗಾಡಿ ಡಾಕ್ಯುಮೆಂಟ್ ಕೇಳಿದಾಗ ನಾವು ಅದನ್ನು ತೋರಿಸ್ಬೇಕಾಗಿರುತ್ತೆ, ಕರೆಕ್ಟಾಗಿರಬೇಕಾಗಿರುತ್ತೆ, ನಾವು ಪದ್ಧತಿ ಪ್ರಕಾರ ಇರಬೇಕಾಗಿರುತ್ತೆ, ನಾವು ರೂಲ್ಸ್ ರೆಗ್ಯುಲೇಷನ್ಸ್ನ ಪಾಲಿಸಬೇಕಾಗಿರುತ್ತೆ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಗಾಡಿ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ನ ಹಾಕೋಬೇಕು, ಮತ್ತು ಸಮವಸ್ತ್ರನ ಧರಿಸ್ಬೇಕು, ಮತ್ತು ಫೋನ್ ಮುಖಾಂತರ ಏನಾದರೂ ಫೋನ್ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಬ್ಲೂಟೂತ್ ಇಯರ್ಫೋನ್ ಅಂತ ಇದೆ, ಅದ್ರ ಪ್ರಕಾರವಾಗಿ ನಾವು ಫೋನ್ನ ಬಳಸಬೇಕಾಗಿರುತ್ತೆ. ಮತ್ತು ಇನ್ನೊಂದು ವಿಚಾರ, ಗ್ರಾಹಕರು ಬಂದಾಗ ನಮಗೆ ಗಾಡೀಲಿ ಯಾವುದೇ ಒಂದು ಜಾಗ ಕರ್ಕೊಂಡೋಗಿ ಅಂತ ಹೇಳಿದಾಗ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ಬೇಕು, ಮತ್ತು ಯಾವುದೇ ಅಡಚಣೆ ಇಲ್ದಾಗಿ ಕರ್ಕೊಂಡು ಹೋಗ್ಬೇಕು. ಅವರು ಜರ್ನಿ ಮಾಡಿರೋದಕ್ಕೂ ಒಂದು ಖುಷಿ ಇರಬೇಕು. ಇನ್ನೊಂದು ಸರಿ ನಾವು ಇದೇ ಕ್ಯಾಬ್ನ ಬುಕ್ ಮಾಡಬೇಕು, ಇದೇ ಒಂದು ಟ್ಯಾಕ್ಸಿನ ಯೂಸ್ ಮಾಡಬೇಕು ಅನ್ನೋ ಒಂದು ವಿಚಾರಗಳು ಅವ್ರ ಮನಸ್ಸಲ್ಲಿ ಹೋಗಬೇಕು. ಯಾಕೆಂತ ಹೇಳಿದ್ರೆ, ನಾನು ಮುಂದೆ ಹೇಳಿದೆ, ಗ್ರಾಹಕರು ನಮಗೆ ಅನ್ನದಾತರು ಇದ್ದಂಗೆ. ಅನ್ನದಾತ ಸುಖಿನ ಹೋಗುವಂತ ಅಂತೀವಿ ಅವ್ರನ್ನ. ನಾನು ಇವತ್ತು ಅಷ್ಟೇ, ನನಗೆ ಎಷ್ಟೋ ಜನ ಕಸ್ಟಮರ್ಗಳಿದ್ದಾರೆ, ನಿಜವಾಗ್ಲೂ ಅವ್ರನ್ನೆಲ್ಲರೂ ಗ್ರೇಟ್ ಅಂತೀನಿ ನಾನು. ಏನಕ್ಕೆ ಅಂತ ಹೇಳಿದ್ರೆ, ನನಗಿರೋ ಕಸ್ಟಮರ್ಗಳು 99% ಎಲ್ಲರೂ ಜಿನಿಯನ್ ಕಸ್ಟಮರು. ಹಾಗೆ ನಿಮಗೂ ಎಲ್ಲರಿಗೂ ಒಳ್ಳೆ ಜಿನಿಯನ್ ಕಸ್ಟಮರ್ ಸಿಕ್ಕಲಿ ಅನ್ನೋ ಒಂದು ಈ ವಿಡಿಯೋ ಮುಖಾಂತರ ತಮಗೆ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಚಾರ, ಗಾಡಿ ಎಲ್ಲೇ ಹೋಗ್ತಾರೆ ಅಂತ ಹೇಳಿದ್ರು, ಔಟ್ ಸ್ಟೇಷನ್ ಆಗ್ಬೋದು. ಇನ್ ಕೇಸ್ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಅವರೆಲ್ಲಾದ್ರೂ ಹೋಗಬೇಕು ಒಂದು ಜಾಗಕ್ಕೆ ಅಂತ ಹೇಳಿದಾಗ, ಟೂರಿಸ್ಟ್ ಪ್ಲೇಸ್ ನೋಡಬೇಕು ಅಂದಾಗ, ಅವರಿಗೆ ಒಂದು ಜಾಗ ಹೇಳಿದ್ರೆ, ನೀವೊಂದು 4 ಜಾಗ ಇಂಥ ಕಡೆ ಇದೆ, ಆ ದಾರಿಲಿದೆ ಅಂತ ಹೇಳಿದ್ರೆ ಅವರಿಗೆ ಇನ್ನೂ ಸೂಕ್ತವಾಗಿ ಮನಸ್ಸಿಗೆ ಇಷ್ಟ ಆಗುತ್ತೆ. ಓ ಹೌದು, ಇವ್ರು ಹೇಳ್ತಾರೆ ಕರೆಕ್ಟು, ಇನ್ನೂ ಒಂದು 4 ಜಾಗ ನೋಡ್ಬೋದು ಅನ್ನೋ ಒಂದು ಮನಸ್ಥಿತಿ ಬಂದಾಗ ಅವ್ರು ಅನ್ಕೊಂತಾರೆ, ಓ ಸ್ಯಾಟಿಸ್ಫೈಡ್ ಜರ್ನಿ ಮಾಡ್ತಾ ಇದೀವಿ, ಇಲ್ಲಿ ನಾವು ಜರ್ನಿ ಮಾಡ್ತಾರೆ, ನಮ್ಮ ಫ್ಯಾಮಿಲಿ ಟ್ಯಾಕ್ಸಿ ಜರ್ನಿ ಮಾಡ್ದಂಗಿದೆ ಅಂತ ಮೈಂಡು ಅವ್ರಿಗೆ ಬರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಗಾಡಿ ಓಡಿಸ್ಬೇಕಂದ್ರೆ AC ಹಾಕಿ ಅಂತ ಕೇಳ್ತಾರೆ ಕಸ್ಟಮರು, ಯಾರೇ ಆಗ್ಬೋದು, ಕೇಳದೇ ಇರ್ಬೋದು, ಕೇಳ್ಬೋದು. ಯಾಕೆಂದ್ರೆ ಕೇಳಿದಾಗ ನಾನು ಹೇಳ್ತಾ ಇರೋದು, AC ಹಾಕಿ ಅಂತ ಕೇಳಿದಾಗ ದಯವಿಟ್ಟು ನಮ್ಮ ಚಾಲಕರಲ್ಲಿ ಒಂದು ವಿನಂತಿ, AC ಹಾಕಿ ಸ್ನೇಹಿತರೆ. ಕಾರಣ ಹೇಳ್ತೀನಿ, ಅದರಲ್ಲಿ ಏನೇನು ಲಾಭಗಳಿದೆ ಅಂತ ಹೇಳ್ಬಿಟ್ಟಂತ. ಗ್ರಾಹಕರು AC ಹಾಕಿದ್ರೆ ಅವ್ರಿಗೆ ಬಿಸಿಲಿನ ಇದರಲ್ಲಿ ತಾಪದಲ್ಲಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ, AC ಹಾಕೋದ್ರಿಂದ ನಮ್ಮ AC ಕಂಡೆನ್ಸರು ಕ್ಲಿಯರೆನ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, AC ಹಾಕಿದಾಗ ಗ್ಲಾಸ್ ಕ್ಲೋಸ್ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಕನ್ನಡಿಗಳು ಎಲ್ಲ ನಮ್ಮ ಸುತ್ತಳತೆ ಕನ್ನಡಿ ಕ್ಲೋಸ್ ಮಾಡ್ತೀವಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹೊರಗಡೆ ಪೊಲ್ಯೂಷನ್ ನಮಗೆ ಒಳಗಡೆ ಬರಲ್ಲ, ಸೌಂಡ್ಗಳು ನಮಗೆ ಬರಲ್ಲ ಒಳಗಡೆಗೆ. ಅಲ್ಲಿಂದ ಆ ಗ್ಲಾಸ್ಗಳು ತಡೆ ಹಿಡಿದು ನಮಗೆ AC ಮುಖಾಂತರ ನಾವು ಇಲ್ಲಿ ಗಾಡಿ ರನ್ ಆಗ್ತಾ ಇರ್ತೀವಿ. ಅಲ್ಲಿ ಅಷ್ಟು ನಮಗೆ ಆಪ್ಷನ್ಗಳು ಎಷ್ಟು ಸೂಕ್ತವಾಗಿರುತ್ತೆ ಅಂತ ಹೇಳಿದ್ರೆ,
ಯಾವ ಒಂದು ಗೌಜು ಗಲಭೆ ಇಲ್ಲದೆ ನಾವು ಗಾಡಿನ ಟ್ರಾವೆಲ್ ಮಾಡ್ತಾ ಇರ್ತೀವಿ. ನೀವೇನ್ ಗಾಡಿ ಕೂತಿರ್ತೀರಾ, ಗ್ರಾಹಕರೇನ್ ಗಾಡಿಲಿ ಕೂತಿರ್ತಾರೆ, ಅವರ ಒಂದು ಮಾತುಕತೆ, ಅವ್ರು ಏನ ಫೋನಲ್ಲಿ ಆಗಿರ್ಬೋದು, ನಿಮ್ಮ ಹತ್ರ ಆಗಿರ್ಬೋದು, ಮಾತುಕತೆಗಳು ಮಾಡ್ಬೇಕಾದ್ರೆ ಕ್ಲಿಯರೆನ್ಸ್ ಆಗಿರುತ್ತೆ, ಮತ್ತೆ ಯಾವ ಡಿಸ್ಟರ್ಬೆನ್ಸ್ ಇರಲ್ಲ. ಆ ರೀತಿ ನಾವು ಟ್ರಾವೆಲ್ ಮಾಡ್ತೀವಿ. ಅದರಲ್ಲಿ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ನಾವು AC ಹಾಕೊಂಡು ಹೈವೇಲಿ ಹೋಗಿದ್ರೆ ಚಿಕ್ಕ ಗಾಡಿಗಳ ಬಗ್ಗೆ ಹೇಳ್ತಾರೆ, ದೊಡ್ಡ ಗಾಡಿಗಳು ಆ ಥರ ಇರುತ್ತೆ, ಸ್ವಲ್ಪ ಇರುತ್ತೆ. ಗಾಡಿ ತೇಲಲ್ಲ, ಗಾಡಿ ಹೋಗ್ಬೇಕಾದ್ರೆ ಗಾಳಿ ಸೌಂಡ್ ಗುರು ಅಂತ ಬರುತ್ತೆ, ಅದು ಆಗಲ್ಲ. ಗಾಡಿ AC ಹಾಕಿದಾಗ ಒಂದೇ ಲೆವೆಲ್ಗೆ ಒಂದೇ ಸಮಾನ ಹೋಗ್ತಾ ಇರುತ್ತೆ. ದೊಡ್ಡ ಗಾಡಿಗಳಂದ್ರೆ ಸೌಂಡ್ಗಳು, ಗಾಳಿ ಸೌಂಡ್ ಗೋ ಅಂತ ಬರ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ಒಳಗಡೆ ಸನ್ನಿವೇಶಗಳು ಒಂಥರ ಇರಿಟೇಟ್ ಆದಂಗಾಗುತ್ತೆ. ಇವನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಇಂಥ ವಿಚಾರಗಳನ್ನ ದಯವಿಟ್ಟು ಎಲ್ಲರೂ ಪಾಲಿಸಿ. ಆಮೇಲೆ ಯಾವುದೇ ವಿಚಾರ ಆಗಲಿ, ಹೊರ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ದಯವಿಟ್ಟು ಎಲ್ಲಾ ಸ್ನೇಹಿತರಲ್ಲೂ ಒಂದು ಕಳಕಳಿಯ ಮನವಿ, ಕರ್ನಾಟಕ ರಾಜ್ಯ ಬಿಟ್ಟು ಹೊರಗಡೆ ರಾಜ್ಯ ಯಾವುದೇ ರಾಜ್ಯಕ್ಕೆ ಹೋಗ್ತಿರಂದ್ರು ದಯವಿಟ್ಟು ಪರ್ಮಿಟ್ನ ಹಾಕಿಸ್ಕೊಂಡೇ ಹೋಗಿ. ಯಾಕೆ ಅಂತ ಹೇಳಿದ್ರೆ ಪರ್ಮಿಟ್ ಇಲ್ಲದೆ ಯಾವುದೇ ಗಾಡಿನೂ ಹೊರ ರಾಜ್ಯಕ್ಕೆ ಹೋಗಬೇಡಿ. ಇದು ನಿಮಗೆ ಕೊಡ್ತಾ ಇರೋಂಥ ಮಾಹಿತಿ. ಇನ್ನು ಮುಂದೆ ಹಲವಾರು ಮಾಹಿತಿಗಳಿದೆ. ಅಂತ ಮಾಹಿತಿಗಳು ಕೊಡಬೇಕಾದ್ರೆ ಇನ್ನು ಮುಂದೆ ತಮ್ಗೆಲ್ಲರಿಗೂ ವಿಚಾರ ವಾಸ್ತವತೆ ಹೇಗಿದೆ ಏನು ಅಂತ ತಿಳಿಸ್ಕೊಟ್ಬಿಟ್ಟು ಯಾವ ವಿಚಾರ ಮಾತಾಡ್ತಿದ್ವಿ ಏನು ಅಂತ ಹೇಳ್ಬಿಟ್ಟು, ಮತ್ತೆ ಮುಂದಿನ ಸನ್ನಿವೇಶಗಳಲ್ಲೂ ಅಷ್ಟೇ ನಾವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಮತ್ತೆ ಅಲ್ಲಿನ ಒಂದು ಮಹತ್ವ ಏನು, ಟೂರಿಸ್ಟ್ ಪ್ಲೇಸ್ ಆಗ್ಬೋದು, ಶ್ರೀ ಕ್ಷೇತ್ರ ಸಾನ್ನಿಧ್ಯಗಳಾಗ್ಬೋದು, ಮತ್ತೆ ಎಲ್ಲೇ ಹೋಗ್ತೀವಿ, ಎಲ್ಲೆಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ತಮ್ಮೆಲ್ಲರಿಗೂ ವಿಚಾರ ವಾಸ್ತವತೆಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು.